ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂತಹ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ದಿನಾಂಕ 15/11/2025 ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ವಿವರ ಈ ವಿಡಿಯೋದಲ್ಲಿದೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಖಾಲಿ ಇರುವಂತಹ ಹುದ್ದೆಗಳ ವಿವರ ಹೀಗಿದೆ. ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ, ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಬಿ, ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಬಿ, ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ ಗ್ರೂಪ್ ಬಿ, ಕಿರಿಯ ಅಭಿಯಂತರರು ಸಿವಿಲ್ ಗ್ರೂಪ್ ಸಿ, ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ, ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಸಿ, ಸಹಾಯಕ ಗ್ರೂಪ್ ಸಿ, ಕಿರಿಯ ಸಹಾಯಕ ಗ್ರೂಪ್ ಸಿ, ಮಾಪನ ಓದುಗ ಗ್ರೂಪ್ ಸಿ, 2ನೇ ದರ್ಜೆ ಉಗ್ರಾಣ ಪಾಲಕ. ಈ ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಬೇಕಾದಂತಹ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಅಂತ ನೋಡೋದಾದರೆ, ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿಗೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಡಿಗ್ರಿ ಆಗಿರಬೇಕು. ಹಾಗೆ 6 ತಿಂಗಳ ಕಂಪ್ಯೂಟರ್ ಕೋರ್ಸ್ದು ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಬಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಡಿಗ್ರಿ ಆಗಿರಬೇಕು. ಹಾಗೆ 6 ತಿಂಗಳ ಡ್ಯೂರೇಷನ್ ಇರುವಂತಹ ಕಂಪ್ಯೂಟರ್ ಕೋರ್ಸ್ದು ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಬಿ, ಈ ಒಂದು ಹುದ್ದೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಡಿಗ್ರಿ ಆಗಿರಬೇಕು. ಅದರ ಜೊತೆಗೆ 6 ತಿಂಗಳ ಕಾಲ ಕಂಪ್ಯೂಟರ್ ಕೋರ್ಸ್ ಆಗಿರುವಂತಹ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ ಗ್ರೂಪ್ ಬಿ, ಈ ಒಂದು ಹುದ್ದೆಗೆ ಕಂಪ್ಯೂಟರ್ ಸೈನ್ಸಲ್ಲಿ ಡಿಗ್ರಿಯನ್ನು ಮಾಡಿರಬೇಕಾಗುತ್ತೆ. ಹಾಗೆ 6 ತಿಂಗಳ ಕಾಲ ಕಂಪ್ಯೂಟರ್ ಬೇಸಿಕ್ಸ್ನ ಕಲ್ತಿರುವಂತಹ ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಕಿರಿಯ ಅಭಿಯಂತರರು ಸಿವಿಲ್ ಗ್ರೂಪ್ ಸಿ, ಈ ಹುದ್ದೆಗೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗಲ್ಲಿ 3 ವರ್ಷಗಳ ಡಿಪ್ಲೊಮಾನ ಮಾಡಿರಬೇಕಾಗುತ್ತೆ. ಇವ್ರಿಗೂ ಕೂಡ 6 ತಿಂಗಳ ಕಾಲದ ಕಂಪ್ಯೂಟರ್ ಬೇಸಿಕ್ಸ್ ಟ್ರೈನಿಂಗ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ. ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ, ಈ ಒಂದು ಹುದ್ದೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ 3 ವರ್ಷಗಳ ಡಿಪ್ಲೊಮಾ ಆಗಿರಬೇಕು. 6 ತಿಂಗಳ ಡ್ಯೂರೇಷನ್ದು ಒಂದು ಕಂಪ್ಯೂಟರ್ ಬೇಸಿಕ್ಸ್ದು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಸಿ, ಈ ಹುದ್ದೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ 3 ವರ್ಷಗಳ ಕಾಲದ ಡಿಪ್ಲೊಮೋವನ್ನು ಮಾಡಿರಬೇಕಾಗುತ್ತೆ. ಹಾಗೆ 6 ತಿಂಗಳ ಕಂಪ್ಯೂಟರ್ ಕೋರ್ಸ್ದು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಸಹಾಯಕ ಗ್ರೂಪ್ ಸಿ, ಈ ಹುದ್ದೆಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇದರಲ್ಲಿ ಯಾವುದೇ ಡಿಗ್ರಿಯನ್ನು ಮಾಡಿರ್ಬೋದು. ಜೊತೆಗೆ ಇವರು 1 ವರ್ಷ ಡ್ಯೂರೇಷನ್ ಇರುವಂತಹ ಕಂಪ್ಯೂಟರ್ ಕೋರ್ಸ್ದು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಕಿರಿಯ ಸಹಾಯಕ ಗ್ರೂಪ್ ಸಿ ಹುದ್ದೆಗೆ PUC ಪಾಸ್ ಆಗಿರಬೇಕು ಆರ್ ಈಕ್ವಿವೆಲೆಂಟ್ ಕ್ವಾಲಿಫಿಕೇಷನ್, ಜೊತೆಗೆ 1 ಇಯರ್ ಡ್ಯೂರೇಷನ್ದು ಕೋರ್ಸ್ದು ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಕಂಪ್ಯೂಟರ್ ಬೇಸಿಕ್ಸ್ದು. ಮಾಪನ ಓದುಗ ಗ್ರೂಪ್ ಸಿ, ಇವರಿಗೆ PUC ಆಗಿರಬೇಕು, ಅದ್ರ ಜೊತೆಗೆ 6 ತಿಂಗಳ ಕಂಪ್ಯೂಟರ್ ಬೇಸಿಕ್ಸ್ದು ಕೋರ್ಸನ್ನು ಮಾಡಿರಬೇಕಾಗುತ್ತೆ. 2ನೇ ದರ್ಜೆ ಉಗ್ರಾಣ ಪಾಲಕ ಗ್ರೂಪ್ ಸಿ, ಇವರಿಗೆ PUC ಆಗಿರಬೇಕು, ಜೊತೆಗೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ದು ಸರ್ಟಿಫಿಕೇಟ್ ಕೋರ್ಸ್ ಆಗಿರಬೇಕು, ಮತ್ತು 1 ವರ್ಷದ ಕಂಪ್ಯೂಟರ್ ಬೇಸಿಕ್ಸ್ದು ಕೋರ್ಸ್ ಆಗಿರಬೇಕು. ಹುದ್ದೆಗೆ ನಿಗದಿಪಡಿಸಿರುವಂತಹ ಪರೀಕ್ಷೆಗಳು ಏನು ನಾವು ನೋಡಿದ್ವಿ, ಇಂಜಿನಿಯರಿಂಗ್ ಇರ್ಬೋದು, ಡಿಪ್ಲೊಮಾ ಇರ್ಬೋದು, PUC ಇರ್ಬೋದು, ಅದರಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿದ್ದಲ್ಲಿ ಮಾತ್ರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಇಲ್ಲ ಅಂತ ಅಂದರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹತೆಯನ್ನು ಹೊಂದಿರೋದಿಲ್ಲ. ಹಾಗೆ ಬೇಸಿಕ್ ಕಂಪ್ಯೂಟರ್ದು ಏನು ನಾವು ಸರ್ಟಿಫಿಕೇಟ್ ಇರಬೇಕು ಅಂತ ನೋಡಿದ್ವಿ, 6 ತಿಂಗಳದಿರ್ಬೋದು ಅಥವಾ 1 ವರ್ಷದಿರ್ಬೋದು. ತಾಂತ್ರಿಕ ಹುದ್ದೆಗೆ ಸಂಬಂಧಿಸಿದಂತೆ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾದಲ್ಲಿ ಕಂಪ್ಯೂಟರ್ನ ಒಂದು ಸಬ್ಜೆಕ್ಟಾಗಿ ಓದಿದರೆ ಅಂಥವರು, ಹಾಗೆ ತಾಂತ್ರಿಕೇತರ ಹುದ್ದೆಗೆ ಸಂಬಂಧಿಸಿದಂತೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕಂಪ್ಯೂಟರನ್ನು ಒಂದು ಸಬ್ಜೆಕ್ಟಾಗಿ ಓದಿದರೆ ಅಂಥವರಿಗೆ ಕಂಪ್ಯೂಟರ್ ಬೇಸಿಕ್ಸ್ನ ಪ್ರತ್ಯೇಕ ಸರ್ಟಿಫಿಕೇಟ್ನ ಅವಶ್ಯಕತೆ ಇರೋದಿಲ್ಲ. ಇನ್ನು ಏಜ್ ಲಿಮಿಟ್ ಎಷ್ಟು ಅಂತ ನೋಡೋದಾದರೆ, ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 38 ವರ್ಷ, 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ, SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 43 ವರ್ಷ. ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಹಾಗೆ ಮಾಜಿ ಸೈನಿಕರಾಗಿದ್ದಲ್ಲಿ 3 ವರ್ಷಗಳನ್ನು ಸೇರಿಸಿದ್ರೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಸಡಿಲಿಕೆಯನ್ನು ನೀಡಲಾಗುತ್ತೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳು, ವಿಧವೆ ಆಗಿದ್ದಲ್ಲಿ ಕೂಡ 10 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ.
ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ನವೆಂಬರ್ 17, ಕೊನೆ ದಿನಾಂಕ 25 ನವೆಂಬರು. ಶುಲ್ಕವನ್ನು ಪಾವತಿ ಮಾಡೋದಕ್ಕೆ 26 ನವೆಂಬರ್ವರೆಗೆ ಟೈಮ್ ಇರುತ್ತೆ. ಫೀಸ್ ಎಷ್ಟು ಅಂತ ಹೇಳಿದರೆ 2A 2B 3A 3B ಕ್ಯಾಟಗರಿಯವರಿಗೆ 750 ರೂಪಾಯಿ, SC ST ಕ್ಯಾಟಗರಿ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಪರೀಕ್ಷಾ ವಿಧಾನ ಏನಿರುತ್ತೆ ಅಂತ ನೋಡಿದ್ರೆ ಆಫ್ಲೈನ್ OMR ಮಾದರಿ ಮೂಲಕ ನಡೆಸಲಾಗುವಂತಹ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಆಗಿರುತ್ತೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. SSLC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅಥವಾ ಈಗಾಗಲೇ KEA ಅಥವಾ KPSC ಅವರು ನಡೆಸಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡಲಾಗುತ್ತೆ. ಯಾರು SSLC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡನ ಓದಿಲ್ಲ, ಹಾಗೆ ಈಗಾಗಲೇ KEA ಮತ್ತು KPSCಯಿಂದ ಕಡ್ಡಾಯ ಕನ್ನಡವನ್ನು ಬರೆದು ಪಾಸ್ ಆಗಿಲ್ಲ ಅಂಥವರು ಇವಾಗ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯನ್ನು ಬರೀಲೇಬೇಕಾಗುತ್ತೆ. ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತೆ ಇದೊಂದು ಪರೀಕ್ಷೆ. ಕನಿಷ್ಠ 50 ಅಂಕಗಳನ್ನು ತೆಗಿಬೇಕಾಗುತ್ತೆ. ಇನ್ನು ಸಿಲೆಬಸ್ ಏನಿದೆ ಅಂತ ನೋಡೋದಾದರೆ ಸಹಾಯಕ ಅಭಿಯಂತರರು, ಸಿವಿಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಹಾಗೆ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಇಂಥವರಿಗೆ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಒಂದು ಸಾಮಾನ್ಯ ಪತ್ರಿಕೆ ಹಾಗೆ ಇನ್ನೊಂದು ನಿರ್ದಿಷ್ಟ ಪತ್ರಿಕೆ. ಸಾಮಾನ್ಯ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಹೀಗೆ ಜನರಲ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಹಾಗೆ ಪ್ರಶ್ನೆ ಪತ್ರಿಕೆ 2ರಲ್ಲಿ ಇದು ಸ್ಪೆಸಿಫಿಕ್ ಪೇಪರ್ ಆಗಿದೆ. ನೀವು ಯಾವ ಸ್ಟ್ರೀಮಲ್ಲಿ ಇಂಜಿನಿಯರಿಂಗ್ನ ಮಾಡಿರ್ತೀರಾ ಆ ಸ್ಟ್ರೀಮ್ಗೆ ಸಂಬಂಧಿಸಿದಂತಹ ಪತ್ರಿಕೆ ಇರುತ್ತೆ. ಇನ್ನು ಕಿರಿಯ ಅಭಿಯಂತರರು, ಸಿವಿಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಹಾಗೆ ಮೆಕ್ಯಾನಿಕಲ್ ಇರ್ಬೋದು, ಗ್ರೂಪ್ C ಹುದ್ದೆಗಳಿಗೆ ಏನು ಪಠ್ಯಕ್ರಮ ಅನ್ನೋದನ್ನು ನೋಡೋದಾದರೆ ಇದಕ್ಕೆ ಕೂಡ 2 ಪತ್ರಿಕೆ ಇರುತ್ತೆ. ಪತ್ರಿಕೆ 1ರಲ್ಲಿ ಸಾಮಾನ್ಯ ವಿಷಯಗಳನ್ನ ಒಳಗೊಂಡಿರುತ್ತೆ, ಹಾಗೆ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಇನ್ನು ಸಹಾಯಕ ಗ್ರೂಪ್ C ಹುದ್ದೆಗಳಿಗೆ ಏನು ಸಿಲೆಬಸ್ ಇರುತ್ತೆ ಅಂತ ನೋಡೋದಾದರೆ ಇದು ಕೂಡ 2 ಪತ್ರಿಕೆಯನ್ನು ಒಳಗೊಂಡಿರುತ್ತೆ. ಪತ್ರಿಕೆ 1 ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ಸನ್ನು ಒಳಗೊಂಡಿದ್ರೆ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ಒಳಗೊಂಡಿರುತ್ತೆ. ಕಿರಿಯ ಸಹಾಯಕ ಗ್ರೂಪ್ C, ಮಾಪನ ಓದುಗ ಗ್ರೂಪ್ C, 2ನೇ ದರ್ಜೆ ಉಗ್ರಾಣ ಪಾಲಕ ಗ್ರೂಪ್ C ಹುದ್ದೆಗಳಿಗೆ ಕೂಡ 2 ಪತ್ರಿಕೆ ಇರುತ್ತೆ. ಮೊದಲನೇ ಪತ್ರಿಕೆಯಲ್ಲಿ ಸಾಮಾನ್ಯ ವಿಷಯಗಳನ್ನ ಒಳಗೊಂಡಿದ್ರೆ 2ನೇ ಪತ್ರಿಕೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನದ ವಿಷಯಗಳನ್ನು ಒಳಗೊಂಡಿರುತ್ತೆ. ಯಾರೆಲ್ಲ ಇನ್ನೂ ಈ ಹುದ್ದೆಗಳಿಗೆ ಅಪ್ಲೈ ಮಾಡಿಲ್ಲ ಈಗಲೇ KA ವೆಬ್ಸೈಟ್ನ ವಿಸಿಟ್ ಮಾಡಿ ಅಪ್ಲೈ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಪರೀಕ್ಷಾ ತಯಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.